ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಇದು ಒಂದು ಗೌನ್ ಸ್ಟಿಚಿಂಗ್ ಓಲ್ಡ್ ಸ್ಯಾರಿಲಿ ಮೇಲ್ಗಡೆಗೆ ಬರುತ್ತಲ್ಲ ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟ್ಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಮೇಲ್ಗಡೆಗೆ ಬರುತ್ತೆ, ಕೆಳಗಡೆಗೆ ಫ್ರಿಲ್ ಕೊಡಬೇಕು ಲಂಗದಲ್ಲಿ, ಲಂಗದ ಥರ ಆ ಥರ ಗೌನು, ಲಾಂಗ್ ಗೌನ್ ಬರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ಮೇಲೆ ಇದು ಕೋಟು ಬರುತ್ತೆ, ಮೇಲ್ಗಡೆಗೆ ಕೋಟ್ ಬರುತ್ತೆ, ಸ್ಲೀವ್ಲೆಸ್ ಇದು. ಆ ಥರ ಇದು ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಇದು ಬಟ್ಟೆ ಆ ಕಡೆ ಈ ಕಡೆ ಕಮ್ಮಿ ಇದೆ. ನಾನು ಆ್ಯಕ್ಚುಲಿ ಅದು ಬಟ್ಟೆ ಕಮ್ಮಿ ಇರೋದ್ರಿಂದ ಇವಾಗ ಸ್ಟಿಚ್ ಮಾಡಿ ಆ ಕಡೆ ಪೀಸ್ ಉಳಿಯುತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸಲ ಬಟ್ಟೆ ಕಮ್ಮಿ ಇದ್ದಾಗ ಮಾಡ್ಕೋಬೇಕು. ಹೀಗೆ ಸುತ್ತ ಪಿನ್ ಹಾಕ್ಕೊಂಡು ಇವಾಗ ಸ್ಟಿಚ್ ಹಾಕೋಬೇಕು ನೀಟಾಗಿ. ಸುತ್ತ ಸ್ಟಿಚ್ ಹಾಕ್ಕೊಂಡು ಇದು ಫ್ರಂಟು ಮುಂದೆ ಪೀಸು, ಹಿಂದೆ ಪೀಸನ್ನು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ತೆಗೆದುಬಿಟ್ಟು ಇದು ರೆಡಿ ಆಯಿತು ಒಂದು ಪೀಸು. ಮತ್ತು ಅದು ಹೇಳ್ದಾಗೆ ಹಿಂದೆ ಪೀಸನ್ನು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿ ರೆಡಿ ಮಾಡ್ಕೋಬೇಕು. ಇವೆರಡು ರೆಡಿ ಆದಮೇಲೆ ಎರಡು ಸಪ್ರೇಟಾಗಿ ಇರೋದ್ರಿಂದ ನಾವು ಲಂಗನೂ ಸಪ್ರೇಟಾಗಿ ಸ್ಟಿಚ್ ಮಾಡಬೇಕು. ಎರಡು ಭಾಗ ಮಾಡ್ಕೋಬೇಕು. ನಾವು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ 3 ಮೀಟ್ರು 4 ಮೀಟ್ರು ನಿಮಗೆ ಎಷ್ಟು ನೆರಿಗೆ ಬೇಕು ಅದ್ರ ಮೇಲೆ. ಜಾಸ್ತಿ ನೆರಿಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದಕ್ಕೆ ಒಂದು 2.5 ಮೀಟ್ರು 3 ಮೀಟ್ರ್ ಆದರೆ ಸಾಕು. ಸ್ವಲ್ಪ ಸಣ್ಣ ಇದ್ದಾರೆ, ದಪ್ಪ ಇರೋರ್ಗಾದರೆ 3 ಮೀಟ್ರ್ ಮೇಲೆ ಬೇಕಾಗುತ್ತೆ. ಕಮ್ಮಿ ಅಂದರೂ 3 ಮೀಟ್ರ್ ಒಳಗೆ ತೊಗೋಬೋದು. ಸ್ವಲ್ಪ ದಪ್ಪ ಇರೋರ್ಗಾದರೆ 3 ಮೀಟ್ರ್ ಮೇಲೆ ತೊಗೊಂಡ್ರೆ ಚೆನ್ನಾಗಿ ನೆರಿಗೆಗಳು ಬರುತ್ತೆ, ಆಯಿತಾ. ಹಂಗಾಗಿ ನಾನೊಂದು 3 ಮೀಟ್ರ್ ಒಳಗಡೆನೇ ಇದೆ ಬಟ್ಟೆ, ಅದನ್ನ 2 ಭಾಗ ಮಾಡ್ಕೊತೀನಿ, ಹಿಂದೆಗೂ ಮುಂದೆಗೂ ಬೇಕಲ್ಲ. ಇವಾಗ ಜಾಯಿಂಟ್ ಮಾಡಿಬಿಟ್ಟು ಒಂದು ಸೈಡು ಮಾಡ್ಬೋದು, ಆದರೆ ಟೈಟು ಲೂಸು ಮಾಡ್ಕೊಂಡಾಗ ಒಂದು ಕಡೆ ಸೈಡು ನಮಗೆ ಲೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಟೈಟು ಲೂಸು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. 2 ಕಡೆನೂ ಸ್ಟಿಚ್ ಮಾಡಿರ್ತೀವಿ, ನಮ್ಗೆ 2 ಕಡೆನೂ ಅಷ್ಟು ಲೂಸ್ ಮಾಡ್ಕೋಬೋದು. ಒಂದು ಕಡೆ ಮಾಡೋದ್ರಿಂದ ಅವಾಗ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಇವಾಗ ಈ ರೀತಿ ನಾವು ಫ್ರಂಟು ಬ್ಯಾಕು ರೆಡಿ ಮಾಡಿರ್ತೀವಲ್ಲ, ಇವಾಗ ಇದಕ್ಕೇನೆ ಲಂಗದ ಪೀಸ್ನ 2 ಭಾಗ ಮಾಡ್ಕೊಳ್ಳಿ. 2 ಕಡೆನೂ ಸೇರಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಓಕೆನಾ. ಮತ್ತು ಇದು ಬಂದುಬಿಟ್ಟು ನೀಟಾಗಿ ಇಟ್ಕೊಂಡು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ಗೆ. ಮತ್ತು ಆಮೇಲೆ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಆ ಕಡೆ ಈ ಕಡೆ ನೋಡಿ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮತ್ತು ಈ ಕಡೆ ಸೈಡಲ್ಲಿ ಒಂದು ಅರ್ಧ ಇಂಚಿಗೆ ಸೈಡಲ್ಲಿ ತೊಗೋಬೇಕಾಗುತ್ತೆ ಕ್ರಾಸಾಗಿ. ಏನಕ್ಕಪ್ಪ ಅಂದರೆ ಇದು ಆ ಥರ ಮಾಡೋದ್ರಿಂದ ಸೈಡಲ್ಲಿ ಫ್ರಾಕ್ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಮಗೆ ಸೊಂಟದ ಹತ್ರ ಸ್ವಲ್ಪ ಜಾರ್ದಂಗೆ ಅನಿಸುತ್ತಲ್ವ, ಅಲ್ಲಿ ನೀಟಾಗಿ ಬರಬೇಕು ಅಂದರೆ ಆ ಥರ ಮಾಡ್ಕೋಬೇಕು. ಮತ್ತು ಇದಕ್ಕೆ ಡಾಟ್ ಇಟ್ಕೋತಾ ಇದ್ದೀನಿ ನೀಟಾಗಿ 2 ಕಡೆನೂ. ನಾನು ಯಾವಾಗಲೂ ಒಂಥರ ಸ್ಮೂತಾಗಿರೋ ಬಟ್ಟೆ ಆಗಿರೋದ್ರಿಂದ ಸ್ಟಿಚ್ ಹಾಕ್ಬಿಟ್ಟೆ ನಾನು ಡಾಟ್ ಹಿಡಿಯೋದು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಂಗೆ ಡಾಟ್ ಹಿಡಿಯೋಕ್ಕೆ ಹೋಗಲ್ಲ ನಾನು. ಕಾಟನ್ ಪೀಸ್ ಆದರೆ ಹಾಗೆ ಹಿಡಿತೀನಿ. ಇದು ಸ್ಮೂತಾಗಿರೋ ಬಟ್ಟೆಗಳಾದರೆ ನನಗೆ ಫಸ್ಟು ಒಂದು ಸ್ಟಿಚ್ ಹಾಕೋತೀನಿ, ಲೈನಿಂಗು ಅದಕ್ಕೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಡಾಟ್ ಹಿಡಿತೀನಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ಫಸ್ಟು ಬಿಗಿನರ್ಸ್ ಆದರೆ ಈ ರೀತಿ ಮಾಡಿ, ಆಮೇಲೆ ಬೇಕಂದರೆ ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು. ಡೈರೆಕ್ಟಾಗಿ ಮಾಡಿದಾಗ ಒಂದು ಸ್ವಲ್ಪ ಬಟ್ಟೆ ಮೇಲೆ ಕೆಳಗೆ ಲೂಸು ಆಗೋ ಚಾನ್ಸ್ ಇರುತ್ತೆ, ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿಚ್ ಹಾಕೊಂಬಿಟ್ಟಾಗ ಏನಾಗುತ್ತೆ, ರಿಂಕಲ್ಸ್ ಬರೋಲ್ಲ, ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಕಡೆನೂ ಅದೇ ರೀತಿಯೇ ಡಾಟ್ ಇಟ್ಕೋಬೇಕು. ಹಿಂದೆ ಮುಂದೆ 2 ಕಡೆನೂ ಇದೇ ರೀತಿಯೇ ಬರುತ್ತೆ. ಇದು ಪ್ರಿನ್ಸ್ ಕಟ್ಟಲ್ಲಿ ಮಾಡಿಲ್ಲ, ಡಾಟಲ್ಲಿ ಹಿಡಿದ್ರೆ ಸಾಕು. ದೊಡ್ಡವ್ರಿಗೂ ಇಲ್ಲ, ಅದೊಂಥರ ಡಿಸೈನಾಗಿ ಕಾಣಿಸ್ಲಿ ಅಂತ ಪ್ರಿನ್ಸ್ ಕಟ್ ಮಾಡೋದಷ್ಟೇ. ಇದು ಬಂದುಬಿಟ್ಟು ಹಿಂದೆ ಪೀಸು ಸೇಮ್ ಅದೇ ರೀತಿಯೇ. ಇವಾಗ ಮುಂದೆ ಹೇಗೆ ಸ್ಟಿಚ್ ಮಾಡೋದು, ಫಸ್ಟ್ ಬ್ಲೌಸ್ ಪೀಸ್ ಇಟ್ಕೋಬೇಕು, ಅದ್ರ ಮೇಲೆ ಲೈನಿಂಗ್ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮಾಮೂಲಿ ನೆಕ್ಕನ್ನ ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಇದು ಈಸಿಯಾಗಿ ಮಾಡ್ಕೋಬೋದು. ಈ ಲಂಗ ಗೌನಂತೂ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಕೋಟು ಅಷ್ಟೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಸಿಂಗಲಾಗಿ ನೀವು ಸ್ಲೀವ್ಲೆಸ್ ಹಿಂಗೆ ಹಾಕ್ಕೋಬೋದು. ಬೇಕು ಅಂದರೆ ಕೋಟ್ ಹಾಕ್ಕೋಬೋದು. ಅದೊಂಥರ ಡಿಸೈನ್ ಇರುತ್ತೆ. ಇದು ಸ್ಲೀವ್ಲೆಸ್ಸಲ್ಲಿ ಹಾಕ್ಕೊಂಡು ಬೇಕಾದ್ರೆ ವೇಲ್ ಹಾಕ್ಕೊಂಡು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ನ ಫಸ್ಟ್ಗೆ. ಇದು ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ. ಡಿಸೈನು ಸ್ವಲ್ಪ ಡಿಸೈನಾಗಿರಲಿ, ರೌಂಡ್ ನೆಕ್ಕು ಅಂತ ಬೇಡ ಅಂದ್ಬಿಟ್ಟು ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ. ಈ ರೀತಿ ಬಾಕ್ಸ್ ಟೈಪಲ್ಲಿ ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ತೆಗೆದುಬಿಟ್ಟು ಇವಾಗ ಅದನ್ನ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸಿ, ಕ್ರಾಸಲ್ಲಿ ನ್ಯಾಚ್ ಹಾಕ್ಕೋಬೇಕು. ಯಾಕೆಂದರೆ ಉಲ್ಟಾ ತಿರುಗಿದಾಗ ನೀಟಾಗಿ ಕೂತ್ಕೋಬೇಕಲ್ಲ ಅದಕ್ಕೆ. ಮತ್ತು ಅಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಅದು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇದು ಹಿಂದೆ ಪೀಸು ಈ ರೀತಿ ರೆಡಿ. ಬೇಕು ಅಂದರೆ ನೀವು ಅಲ್ಲಿ ಟ್ಯಾಗ್ ಇಟ್ಕೋಬೋದು. ನಾನು ಡೀಪೇನು ಇಟ್ಟಿಲ್ಲ, ಆದರೂ ಬೇಕು ಒಂಥರ ಡಿಸೈನ್ಗೆ ಅನ್ನೋದಾದರೆ ಇಟ್ಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಈ ಥರ ಹಾಕೋದ್ರಿಂದ ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನಮಗೆಲ್ಲೂ ರಿಂಕಲ್ಸ್ ಬರೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಇವಾಗ ಲೈನಿಂಗ್ ಬಟ್ಟೆನ ಹೇಳ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ಟಿಚ್ಚು ನೀಟಾಗಿ ಹಾಕ್ಕೊಬಿಡಿ, ಒಂಥರ
ರಿಂಕಲ್ಸ್ ಬರದೇ ಇದ್ದಂಗೆ ಎಳ್ಕೊಂಡು ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ನ ನೀಟಾಗಿ ಹಿಂಗೆ ಸವರ್ಕೊಳ್ಳಿ ಕೈಯಲ್ಲಿ. ಅವಾಗ ಏನಾಗುತ್ತೆ, ಒಂದು ಕಡೆ ಎಕ್ಸ್ಟ್ರಾ ಬರೋ ಬಟ್ಟೆ ಎಲ್ಲ ಸೈಡ್ಗೆ ಹೋಗುತ್ತೆ, ಅವಾಗ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಎಕ್ಸ್ಟ್ರಾ ಬಟ್ಟೆನ ಈ ಥರ ತೆಗೆದ್ಬಿಟ್ಟು ಇವಾಗ ಇದಕ್ಕೂ ಅಷ್ಟೇ ಡಾಟ್ ಇಟ್ಕೋಬೇಕು ನೀಟಾಗಿ. ಆ ಕಡೆ ಹಿಡಿದ್ಮೇಲೆ ಹಂಗೆ ಶೋಲ್ಡರ್ನ ಮಧ್ಯೆ ಫೋಲ್ಡ್ ಮಾಡಿ ಡಾಟ್ ಇಟ್ಕೋಬೇಕು. ಡಾಟ್ ಇಟ್ಕೊಂಡಾದ್ಮೇಲೆ ಡಾಟ್ ಇಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಡಾಟ್ ಇಟ್ಕೊಂಡಾದ್ಮೇಲೆ ನಾವು ಫ್ರಿಲ್ ಕೊಡಬೇಕಾಗುತ್ತೆ. ಇದಕ್ಕೆ ಬಂದುಬಿಟ್ಟು ಈ ರೀತಿ 1 ಇಂಚು ಮೇಲ್ಗಡೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಹಂಗೆ ಮೇಲ್ಗಡೆ ತೊಗೊಳ್ಳಿ. ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದೆ, ಈ ರೀತಿ ಮಾಡೋದ್ರಿಂದ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊಂಟದ ಹತ್ರ ಜಾರ್ಕೊಂಡಂಗಿರುತ್ತೆ, ನೀವು ನೋಡಿರ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಒಂಥರ ಫ್ರಾಕ್ ಥರ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ಥರ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು. ಈ ರೀತಿ ಆದಮೇಲೆ ಇದು ಸೈಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಲಂಗಕ್ಕೆ. ಅದು ಎಳೆಗಳು ಬಿಟ್ಕೋಬಾರ್ದು ಅಂತ ಫಸ್ಟ್ಗೆ ಸ್ಟಿಚ್ ಮಾಡಿಬಿಟ್ರೆ ನಾವು ಫ್ರಿಲ್ ಕೊಟ್ಟ ಮೇಲೆ ಅದು ಸ್ಟಿಚಿಂಗ್ ಸುಮ್ಮನೆ ಹಾಕ್ಕೋಬೋದು, ಅದು ಎಳೆಗಳು ಈಸ್ಕೊಳ್ಳಲ್ಲ, ಓರ್ಲಕ್ಕೆ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇವಾಗ ನಿಮ್ಗೆ ಯಾವ ಥರ ಬೇಕು ಫ್ರಿಲ್ಲು, ನೀಟಾಗಿ ಚಿಕ್ಕದಾಗೋ ದೊಡ್ಡದಾಗೋ, ನೀವು ಎಷ್ಟು ಬಟ್ಟೆ ಇದು ಮಾಡಿದರೆ, ನಾನು ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡಿರೋದ್ರಿಂದ ಸಣ್ಣ ಸಣ್ಣದಾಗಿ ಒಂದು ಮೀಡಿಯಮ್ ಆಗಿ ಕೊಡ್ತಾಯಿದ್ದೀನಿ. ನೋಡ್ಕೊಂಡು ಕೊಟ್ಕೊಳ್ಳಿ, ನೀವು ಎಷ್ಟು ಇರುತ್ತೆ ಸೈಜಲ್ಲಿ ನೋಡಿಕೊಂಡು ನೀಟಾಗಿ ಕಂಪ್ಲೀಟಾಗಿ ಅದಕ್ಕೆ ನೆರಿಗೆನ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆದಮೇಲೆ ಅದು ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತೆ ಅದು ಹಾಗೆ ಬಿಟ್ಬಿಟ್ರೆ ಅದು ಒಂಥರ ನೀಟಾಗಿ ಕಾಣಿಸಲ್ಲಲ್ವಾ. ಅದಕ್ಕೆ ಒಂದು ಲೈನಿಂಗ್ ಬಟ್ಟೆ ತೊಗೊಳ್ಳಿ. ನಾನು ಆವಾಗ ಹಳೆ ಲಂಗ ಬ್ಲೌಸಕ್ಕೆ ಸ್ಟಿಚ್ ಮಾಡ್ತಾಯಿದ್ವಿ. ಆ ಥರ ಒಂದು ಪಟ್ಟಿ ತೊಗೊಂಬಿಟ್ಟು ಇದೇನು ಸ್ಟಿಚ್ ಮಾಡಿದ್ದೀವಲ್ಲ, ಸೇಮ್ ಇವಾಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಅದನ್ನು ಪಟ್ಟಿ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ಅದನ್ನ ಮೇಲ್ಗಡೆ ಫೋಲ್ಡ್ ಮಾಡಿಬಿಟ್ರೆ ಇದು ಕವರ್ ಆಗುತ್ತೆ. ಇದು ಏನು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀವಲ್ಲ ಅದು ಕಾಣಿಸಲ್ಲ ಮೇಲೆ, ಆ ಥರ ಕ್ಲೋಸ್ ಮಾಡೋದು. ಫಸ್ಟ್ಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಒಂಥರ ನೀಟಾಗಿರುತ್ತೆ. ಯಾವುದೇ ಬಟ್ಟೆ ಆದರೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿ ನೀಟಾಗಿರುತ್ತೆ, ಬೇಗ ಕೀಳಲ್ಲ. ಹಂಗಾಗಿ ಯಾವುದೇ ಆದ್ರೂ ಡಬಲ್ ಸ್ಟಿಚ್ ಹಾಕಿ ಈ ರೀತಿ ಆದಮೇಲೆ ನಾನು ಹೇಳ್ದಂಗೆ ಅದು ಪಟ್ಟಿ ರೆಡಿ ಮಾಡ್ಕೋಬೇಕು. ಫಸ್ಟ್ಗೆ ನಾನು ಇದು ಸ್ಟಿಚ್ ಮಾಡಿಬಿಟ್ಟು ಪಟ್ಟಿ ಲಾಸ್ಟಲ್ಲಿ ಕೊಡೋಣ. ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿಕೊಂಡು ಇದು ಮಾಡಿಬಿಡೋದು ಅಷ್ಟೇ. ಅದು ವೀಡಿಯೋ ನಾನು ಮರ್ತೇ ಬಿಟ್ಟೆ, ಅದು ವೀಡಿಯೋ ಆಗಿದೆ ಅಂದ್ಕೊಂಡು ಸ್ಟಿಚಿಂಗ್ ಆದಮೇಲೆ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡೂ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಸ್ಟಿಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಸೈಡ್ ಜಾಯಿಂಟ್ ಮಾಡೋಕ್ಕೆ ಮುಂಚೆ ಆ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ನೀಟಾಗಿ ಫಿನಿಶಿಂಗ್ ಬರಬೇಕಲ್ವ. ಅದು ಹಾಗೆ ಇದ್ದರೆ ಒಂಥರ ಚುಚ್ಚಿದಂಗೆ ಆಗುತ್ತೆ. ಆ ಥರ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿರುತ್ತೆ. ಆಮೇಲೆ ನೋಡೋಕ್ಕೂ ಒಂಥರ ಇರುತ್ತೆ. ನೀವು ಓರ್ಲಾಕು ಮಾಡ್ಬೋದು, ಓರ್ಲಾಕ್ ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ. ಓರ್ಲಾಕ್ ಎಲ್ಲರ ಹತ್ರನೂ ಇರಲ್ವಲ್ಲ, ಆ ಥರದ ಇದ್ದಾಗ ಈ ರೀತಿ ಮಾಡ್ಬೋದು. ಇವಾಗ ಮತ್ತೆ ಓರ್ಲಾಕ್ ಒಂದು ಸಲದ ಹೋಗೋರು ಯಾರು ಅನ್ನೋರು ಈ ಥರ ನಾನು ಆಲ್ರೆಡಿ ಲಂಗಕ್ಕೂ ಅಷ್ಟೇ ಫಸ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಅದು ಎಳೆಗಳು ಬಿಟ್ಕೊಳ್ಳಲ್ಲ. ಹಂಗಾಗಿ ಇದನ್ನು ಹಾಗೇನೆ ಬಟ್ಟೆ ಕೊಟ್ಬಿಟ್ಟು ನೋಡಿ ಈ ರೀತಿ ಪಟ್ಟಿ ಕೊಟ್ಟರೆ ಇವಾಗ ಅದು ಎಳೆಗಳು ಬಿಟ್ಕೊಳ್ಳಲ್ಲ, ಏನಿಲ್ಲ, ಚುಚ್ಚೋದು ಇಲ್ಲ, ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ. ಈ ರೀತಿ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಡಿ, ಅವಾಗ ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಲಂಗ ಗೌನ್, ಓಲ್ಡ್ ಸ್ಯಾರಿಲಿ ಲಂಗ ಗೌನ್ ರೆಡಿ ಆಗುತ್ತೆ. ಸೈಡಲ್ಲಿ ಸ್ಲೀವ್ಸ್ ಇಲ್ಲದೆ ಇರೋದ್ರಿಂದ ನೀಟಾಗಿ ಸ್ಲೀವ್ಸ್ಗೆ ಬಂದುಬಿಟ್ಟು ಲೈನಿಂಗ್ ಬಟ್ಟೆಲಿ ಕ್ರಾಸ್ ಪಟ್ಟಿ ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕು. ನಾವು ಎಮ್ಮಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಆ ರೀತಿ ನಾವು ಕಂಕ್ಲ ಹತ್ರ ನ್ಯಾಚ್ ಹಾಕಿರೋ ಹತ್ರ ಮಾರ್ಕಿಂಗಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಇದು ಈ ಕಡೆನೂ ಅದೇ ಥರ ಪಟ್ಟಿ ಕೊಡ್ತಾಯಿದ್ದೀನಿ. 2 ಪೀಸ್ ಇದೆಯಲ್ವ, ಹಿಂದೆದು ಮುಂದೆದು ಎರಡಕ್ಕೂ ಕೊಡ್ತಾಯಿದ್ದೀನಿ. ಈ ರೀತಿ ಕೊಟ್ಬಿಟ್ಟು ಎರಡಕ್ಕೂ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡಿ ಮೇಲೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಬಟ್ಟೆ ನಮಗೆ ಈಚೆ ಕಾಣಿಸಲ್ಲ, ಅದು ಮೇಲ್ಗಡೆ ಫೋಲ್ಡಿಂಗ್ ಆಗಿ ಒಳಗೆ ಕವರ್ ಆಗುತ್ತೆ, ಮೇಲೆ ಫಿನಿಶಿಂಗು ಕಾಣಿಸುತ್ತೆ, ಆಮೇಲೆ ಅದು ಚುಚ್ಚೋದು ಇಲ್ಲ. ಓಕೆನಾ. ಈ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಆ ಥರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎರಡು ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಇದು ಸ್ಟಿಚಿಂಗ್ ಆದಮೇಲೆ ಮತ್ತೆ ಆ ಕಡೆ ಒಂದು ಪಾಯಿಂಟ್ ಒಳಗೆ ಹಾಕೊಂಬಿಡಿ, ಆವಾಗ ನೀಟಾಗಿ ಕವರ್ ಆಗುತ್ತೆ. ಹಿಂದೆ ಮುಂದೆ ಎರಡು ಕಡೆನೂ ಅದೇ ರೀತಿ ಮಾಡಿ, ಯಾಕಂದರೆ ಯಾವ ಕಡೆ ಆದ್ರೂ ಚುಚ್ಚಬಾರ್ದಲ್ವ. ಅದು ಇಲ್ಲ ಓರ್ಲಾಕ್ ಇರುತ್ತೆ ಅಂದರೆ ಓರ್ಲಾಕ್ ಮಾಡ್ಕೋಬೋದು. ಓರ್ಲಾಕ್ಕಿಂತ ಇದು ಬೆಟರು. ಇದಾದರೆ ಫಿನಿಶಿಂಗು ನೀಟಾಗಿರುತ್ತೆ, ಒಳಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಬಿಡಿ. ಇದಾದಮೇಲೆ ಸೈಡಲ್ಲಿ ನಾನು ಹೇಳ್ದಂಗೆ ಕ್ರಾಸ್ ಪಟ್ಟಿನ ಲೈನಿಂಗ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ನಾವು ಸೈಡ್ಗೆ ಕಂಕ್ಲ ಹತ್ರ ಸ್ಲೀವ್ಲೆಸ್ ಆಗಿರೋದ್ರಿಂದ ಅದನ್ನು ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ. ಎಮ್ಮಿಂಗ್ ಏನು ಮಾಡಲ್ಲ, ಪಟ್ಟಿ ಕೊಟ್ಟು ಸ್ಟಿಚ್ ಮಾಡೋದು ಅಷ್ಟೇ ಇದು. ಈ ರೀತಿ ಕ್ರಾಸ್ ಪಟ್ಟಿ ತೊಗೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಂಕ್ಲ ಹತ್ರ ನ್ಯಾಚ್ ಹಾಕಿರ್ತೀವಿ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಸೈಡ್ ಜಾಯಿಂಟ್ ಮಾಡೋಕ್ಕೆ ಮಾರ್ಕಿಂಗ್ ಇರಬೇಕು. ಹಂಗಾಗಿ ನಾವು ಸ್ಟಿಚ್ ಮಾಡಿಬಿಟ್ರೆ ಅದು ಮಾರ್ಕ್ ಕಾಣಿಸಲ್ಲ, ಹಾಗಾಗಿ ಅದು ಮಾರ್ಕ್ ಮಾಡ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ನೀಟಾಗಿ ಫಿನಿಶಿಂಗಾಗಿ ರೆಡಿ ಆಗುತ್ತೆ. ಸ್ಲೀವ್ಲೆಸ್ ಗೌನ್
ಸ್ಲೀವ್ಲೆಸ್ ಮತ್ತು ಗೌನ್ ಹಳೆ ಓಲ್ಡ್ ಸ್ಯಾರಿಲಿ ಸ್ಲೀವ್ಲೆಸ್ ಗೌನ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಕೋಟ್ ರೆಡಿ ಮಾಡೋದ್ರಿಂದ ಯಾವಾಗಲಾದ್ರೂ ಬೇಜಾರಾದಾಗ ನೀವು ಇದೇ ಥರ ಸ್ಲೀವ್ಲೆಸ್ ಹಾಕೋತೀವಿ ಅಂದರೆ ಹಾಕೋಬೋದು, ಅದ್ರ ಮೇಲೆ ಇಲ್ಲಾಂದರೆ ಕೋಟ್ ಹಾಕೋಬೋದು. ಕೋಟ್ಗೆ ಸ್ಲೀವ್ಸ್ ಬರುತ್ತೆ, ಹಾಗಾಗಿ ಅದರದ್ದು ಸ್ಟಿಚಿಂಗ್ ಬೇರೆ ಹಾಕ್ತೀನಿ. ಅದು ಎಲ್ಲ ಇದರಲ್ಲಿ ಒಂದೇ ಹಾಕೋಕ್ಕಾಗಲ್ಲ, ಅದ್ರದ್ದು ಬೇರೆ ಸಪ್ರೇಟಾಗಿ ಕಟ್ಟಿಂಗ್ ಮಾಡಿದ್ದೀನಿ. ಎರಡು ಒಟ್ಟಿಗೆ ಇದೆ ಕಟ್ಟಿಂಗ್ದು. ಸ್ಟಿಚಿಂಗ್ ಮಾತ್ರ ಸಪ್ರೇಟಾಗಿ ಬರುತ್ತೆ. ಓಕೆನಾ? ಅದು ಒಂಥರ ತುಂಬ ಚೆನ್ನಾಗಿದೆ, ಅದನ್ನು ನೋಡಿ. ನಿಮಗೆ ಈ ಥರ ಓಲ್ಡ್ ಸ್ಯಾರಿಗಳಿದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗೆ ಬೇಕಾದರೂ ರೆಡಿ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಈಗಂತೂ ಓಲ್ಡ್ ಸ್ಯಾರಿಗಳಂತೂ ಯಾರೂ ಸರಿಯಾಗಿ ಉಡೋದೇ ಇಲ್ಲ, ಹಳೆಯ ಓಲ್ಡ್ ಸ್ಯಾರಿ ಅಂದ್ಬಿಟ್ಟು. ಆ ಥರದನ್ನು ಈ ಥರ ಮಕ್ಕಳಿಗೆ ಹೊಲ್ಕೊಡಿ, ಇಲ್ಲ ನೀವೇ ಹೊಲ್ಕೊಡಿ, ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಮಾಡಿಕೊಂಡು ಇವಾಗ ಅದು ಎಕ್ಸ್ಟ್ರಾ ಬಟ್ಟೆ ಬದಿಯಿಂದ ಕಟ್ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿಬಿಟ್ರೆ ನಮಗೆ ಇದು ರೆಡಿ ಆಗುತ್ತೆ ಗೌನ್. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡ್ತಾಯಿದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಾದಮೇಲೆ ಅದು ರೆಡಿ ಆಗುತ್ತೆ. ಇದು ಮಾಡ್ಕೊಂಡಾದ್ಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಸೈಡ್ ಜಾಯಿಂಟ್ ನೀವೇನು ಮೆಜರ್ಮೆಂಟ್ ತೊಗೊಂಡಿರ್ತೀರಲ್ಲ ಆ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿಕೊಂಡು, ಆಲ್ರೆಡಿ ನಾವು ಮಾರ್ಕ್ ಮಾಡಿರ್ತೀವಿ, ಆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋ. ನೋಡಿ ಈ ರೀತಿ ಬಂತು, ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ನೋಡಿ ಸ್ಲೀವ್ಸ್. ಇವಾಗ ಸ್ಲೀವ್ಸ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಸ್ಟಿಚಿಂಗ್ ಬೇಕಾದ್ರೆ ನೀವು 2, 3 ನಿಮ್ಗೆ ಎಷ್ಟು ಸ್ಟಿಚ್ ಬೇಕೋ ಅಷ್ಟು ಹಾಕೋಬೋದು. ಇದರಲ್ಲಿ ಏನೂ ಇಲ್ಲ. ಅಕಸ್ಮಾತ್ ಲೂಸ್ ಆದರೆ ಒಂದು ಹೊಲಿಗೆ ಹಾಕೋಬೋದು, ಟೈಟ್ ಆದರೆ ಒಂದು ಹೊಲಿಗೆ ಬಿಚ್ಕೋಬೋದು ಅಷ್ಟೇ. ನೀವು ಒಂದು 3 ಹೊಲಿಗೆ ಹಾಕೊಂಡ್ರೆ ಟೈಟ್ ಆದರೆ ಒಂದು ಬಿಚ್ಕೋತಾರೆ, ಇಲ್ಲ ಲೂಸ್ ಆದರೆ ಇನ್ನೊಂದು ಹಾಕಿಸ್ಕೊತಾರೆ. ಓಕೆನಾ? ಸ್ವಲ್ಪ ದಪ್ಪ ಸಣ್ಣ ಇರೋರಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅಯ್ಯೋ ಒಂಚೂರು ಆ ಕಡೆ ಈ ಕಡೆ ಆಯಿತು ಏನು ತೊಂದರೆ ಇಲ್ಲ, ಬಟ್ಟೆ ಏನೂ ಹಾಳಾಗಲ್ಲ. ನೀವು ರೆಡಿಮೇಡಲ್ಲಿ ಹೇಗಿರುತ್ತೋ ಆ ಥರ ಇರುತ್ತೆ. 2 ಕಡೆನೂ ಬೇಕಾದರೆ ಒಂದೊಂದು ಹೊಲಿಗೆ ಬಿಚ್ಕೋಬೋದು, ಒಂದೊಂದು ಹೊಲಿಗೆ ಹಾಕ್ಕೋಬೋದು, ಆ ಥರ ಇರುತ್ತೆ. ಸಣ್ಣಗಿರೋರು ದಪ್ಪಗಿರೋರು ಎಲ್ಲರೂ ಸುದಾ ಮಾಡ್ಬೋದು. ಓಕೆನಾ? ಹಾಕ್ಕೋಬೋದು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಗೌನ್ ರೆಡಿ ಆಯಿತು ನೋಡಿ. ನಾನಂತೂ ಒಂದು 2-3 ಸ್ಟಿಚ್ ಎಕ್ಸ್ಟ್ರಾನೇ ಹಾಕ್ತೀನಿ, ಯಾಕಂದರೆ 1-2 ಆದರೆ ಬಿಚ್ಬಿಟ್ರೆ ಮತ್ತೆ ಬೇಕು ಸ್ಟಿಚಿಂಗ್ ಅಂತಾರೆ, ಅವ್ರು ಕೇಳೋದೇ ಬೇಡ. ಅಕಸ್ಮಾತ್ ಅವ್ರಿಗೆ ಟೈಟ್ ಆಯಿತು ಅಂದರೆ ಒಂದು ಹೊಲಿಗೆ ಬಿಚ್ಕೊಳ್ಳಿ ಅಂದ್ಬಿಟ್ಟು ನಾನು 3 ಹೊಲಿಗೆ ಇಲ್ಲ 4 ಹೊಲಿಗೆನೂ ಹಾಕ್ಕೊಡ್ತೀನಿ. ನೋಡಿ ಈ ರೀತಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ನೋಡಿ, ಎಷ್ಟು ಫಿನಿಶಿಂಗಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಕೋಟ್ ಬರುತ್ತೆ. ಓಕೆನಾ? ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.